ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರವನ್ನು ಒತ್ತಾಯಿಸಿ ಚನ್ನಪಟ್ಟಣ ನಗರದ ನಗರಸಭೆ ಪೌರ ಕಾರ್ಮಿಕರು ನಗರಸಭೆ ಕಚೇರಿಯ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡಿದರು. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಹಾಗೂ ಭಾರತದ ಪಿತಾಮಹ ಮಹಾತ್ಮ ಗಾಂಧೀಜಿರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲೆಯ ಜನರ ನಾಡಿಮಿಡಿತ ಸಂಗ್ರಾಮ ಟಿವಿಯ ಜೊತೆ ಮಾತನಾಡಿದ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ವೆಂಕಟೇಶ್, ಏಕಕಾಲದಲ್ಲಿ ರಾಜ್ಯಾದ್ಯಂತ ಪೌರ ಕಾರ್ಮಿಕರು ತಮ್ಮ ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು ಮುಷ್ಕರ ಮಾಡಲಾಗುತ್ತಿದೆ ಎಂದರು. ರಾಜ್ಯದ ಎಲ್ಲ ಕರ್ತವ್ಯ ನಿರತ ಪೌರ ಕಾರ್ಮಿಕರು ತಮ್ಮ ದೈನಂದಿನ ಕರ್ತವ್ಯಕ್ಕೆ ಗೈರು ಆಗುವುದರ ಮುಖಾಂತರ ತಮ್ಮ ನೋವನ್ನು ವ್ಯಕ್ತಪಡಿಸಲಿದ್ದಾರೆ ಎಂದರು. ಪೌರ ಕಾರ್ಮಿಕರ ಬೇಡಿಕೆಗಳಾದ ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆ ನೌಕರರನ್ನು ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು, ಜ್ಯೋತಿ ಸಂಜೀವಿನಿ KGID ಸೇರಿದಂತೆ ಸರ್ಕಾರ ನೌಕರರು ಪಡೆಯುವ ಎಲ್ಲ ಸೌಲಭ್ಯಗಳನ್ನು ನೀಡಬೇಕು, ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೀರು ಸರಬರಾಜು ಚಾಲಕರು, ಲೋಡರ್ಸ್, ಕ್ಲೀನರ್ಸ್, ಗಾರ್ಡನರ್, ಸ್ಯಾನಿಟರಿ ಸೂಪರ್ವೈಸರ್, UGD ಸಹಾಯಕರು ಸೇರಿದಂತೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರನ್ನು ನೇರ ನೇಮಕಾತಿಗೆ ಒಳಪಡಿಸಬೇಕು. ದಿನಗೂಲಿ, ಕ್ಷೇಮಾಭಿವೃದ್ಧಿ, ಸಮಾನ ಕೆಲಸಕ್ಕೆ ಸಮಾನ ವೇತನ, ನೌಕರರನ್ನು ಕಾಯಂ ಮಾಡುವುದು, ಎಲ್ಲ ನೌಕರರಿಗೆ SFC ಮುಕ್ತ ನಿಧಿಯಿಂದ ವೇತನ ನೀಡಲಾಗುವುದು. ಈ ಎಲ್ಲ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ C ಮಂಜು, ಕಾರ್ಯಾಧ್ಯಕ್ಷ K ಮಂಜು, ಸಂಘಟನಾ ಕಾರ್ಯದರ್ಶಿ ಹಿದಾಯತ್, ಖಜಾಂಚಿ ಲೋಕೇಶ್ ಹಾಗೂ ಹಲವಾರು ಮಂದಿ ಹಾಜರಿದ್ದರು. ಜಿಡಿ ಮಳೆಯನ್ನು ಲೆಕ್ಕಿಸದೆ ಅಯ್ಯಯ್ಯೋ ಅನ್ಯಾಯ, ಎಲ್ಲಿವರೆಗೂ ಹೋರಾಟ, ಗೆಲ್ಲುವವರೆವರೆಗೂ ಹೋರಾಟ ಎಂದು ತಮ್ಮ ಧ್ವನಿಯ ಮುಖಾಂತರ ತನ್ನ ಆಕ್ರಂದವನ್ನು ವ್ಯಕ್ತಪಡಿಸಿದರು. ಸರ್, ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ಅಧ್ಯಕ್ಷ ಚನ್ನಪಟ್ಟಣ ಶಾಖೆ. ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಪೌರ ಕಾರ್ಮಿಕರು ಇವತ್ತು ಮುಷ್ಕರ ಹಮ್ಮಿಕೊಂಡಿದ್ದೀವಿ. ಈ ಮುಷ್ಕರಕ್ಕೆ 45 ದಿನಗಳ ಕಾಲ ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟಿದ್ವು. ನಮ್ಮ ಮನವಿಯನ್ನು ಸರ್ಕಾರ ಯಾವುದೇ ರೀತಿಯಲ್ಲಿ ಗಣನೆಗೆ ತಗೊಂಡಿಲ್ಲ. ನಮ್ಮ ಕಾರ್ಮಿಕರಿಗೆ ಹೆಲ್ತ್ ಕಾರ್ಡ್ ಇಲ್ಲ. ನಮ್ಮ ಪೌರ ನೌಕರರು ಹೆಲ್ಪರ್ಸು, ಲೋಡರ್ಸು ಅವ್ರನ್ನ ಹೊರಗುತ್ತಿಗೆ ಆಧಾರದ ಮೇಲೆ ಇರೋರನ್ನ ಸ್ಥಗಿತಗೊಳಿಸಿ ನೇರ ನೇಮಕಾತಿ ಮಾಡಿಕೊಂಡು ಅವ್ರ ಕರ್ತವ್ಯಕ್ಕೆ ಇದು ಮಾಡಿಸಬೇಕು. ಊರೆಲ್ಲ ಸ್ವಚ್ಛತೆ ಮಾಡ್ತೀವಿ. ನಮಗೆ ಯಾವ ರೀತಿ ಅನಾರೋಗ್ಯ ಬರ್ಬೋದು, ಮತ್ತೊಂದು ದೊಡ್ಡ ಯಾವ ಕಾಯಿಲೆ ಬಂದ್ರೂ ನಮಗೆ ಆರೋಗ್ಯ ಸಂಜೀವಿನಿ ಹೆಲ್ತ್ ಕಾರ್ಡ್ ಇಲ್ಲ. ಆಮೇಲೆ ನಮ್ಮ ಪೌರ ಕಾರ್ಮಿಕರಿಗೆ ಹೆಲ್ಪರ್ಸು, ಲೋಡರ್ಸ್ನ ಪರ್ಮನೆಂಟ್ ಮಾಡಬೇಕು. ನೇರ ಪಾವತಿಯವ್ರನ್ನ ಕಾಯಂ ಮಾಡಬೇಕು. KGD NPSCನ OPS ಮಾಡಬೇಕು. KGDಯನ್ನು ನಮ್ಮ ಸರ್ಕಾರಿ ನೌಕರಿಗೆ ಸವಲತ್ತು ಬರುವಂಥ ಎಲ್ಲ ಸರ್ಕಾರಿ ನೌಕರರಿಂದ ಪರಿಗಣಿಸಬೇಕು. ನಮ್ಮ ಸರ್ಕಾರಿ ನೌಕರರು ಏನೇನು ಸವಲತ್ತು ಅಂತ ಆ ಸವಲತ್ತೆಲ್ಲ ನಮ್ಮ ಪೌರ ಕಾರ್ಮಿಕರಿಗೆ ಸಿಗಬೇಕು ಅಂತ ಈ ಮುಷ್ಕರ ಹಮ್ಮಿಕೊಂಡಿದ್ದೀವಿ ಸರ್. ನಿಮ್ಮ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಪ್ರತಿಭಟನೆ ಇದೆ ಸರ್. ನಮ್ಮ ಅನಿವಾರ್ಯ ಮುಷ್ಕರ ಅಂದರೆ ನಮಗೆ ನಾಳೆನೇ ಆಗ್ಬೋದು, ಇಲ್ಲ ಒಂದು ತಿಂಗಳಾಗ್ಬೋದು. ನಮ್ಮ ರಾಜ್ಯ ಅಧ್ಯಕ್ಷರುಗಳಿಂದ ಏನು ಕರೆ ಬರುತ್ತೋ ಆ ಕರೆ ಬರೋತಾಗ ನಾವು ಮುಷ್ಕರದಲ್ಲಿ ಭಾಗವಹಿಸಿರ್ತೀವಿ ಸರ್. ನಾವು ಕರ್ತವ್ಯ ಏನೂ ಇಲ್ಲ ಸರ್. ಎಲ್ಲ ಬೆಳಗ್ಗೆ 8:30 ನಾವು ಪ್ರತಿಭಟನೆಗೆ ಭಾಗವಹಿಸ್ತೀವಿ. ಸಂಜೆ 6 ಗಂಟೆ ತಗೊಂಡು ನಾವು ಪ್ರತಿಭಟನೆಗೆ ಭಾಗವಹಿಸ್ತೀವಿ ಸರ್. ಸ್ವಚ್ಛತೆ ಮಾಡೋದಿಲ್ಲ, ನೀರು ಸಂಗ್ರಹ ಮಾತ್ರ ನಿರ್ವಹಿಸ್ಕೊಡ್ತಾ ಇದ್ವಿ. ಸಾರ್ವಜನಿಕರಿಗೆ ತೊಂದರೆ ಆಗ್ದಂಗೆ ಮಿಕ್ಕಿದ ಎಲ್ಲ ಕೆಲಸಗಳನ್ನು ಸ್ಥಗಿತಗೊಳಿಸಿ, ಮನೆ ಕಸ ಸಂಗ್ರಹಣೆಸಬಹುದು, ಬೀದಿಯಲ್ಲಿ ಸ್ವಚ್ಛತೆ ಮಾಡೋ ಕಾರ್ಯಕ್ರಮ ಎಲ್ಲ ಕೆಲಸಗಳನ್ನು ಸ್ಥಗಿತಗೊಳಿಸಿದೀವಿ ಸರ್. ಸರ್ಕಾರ ನಿಮ್ಮ ಬೇಡಿಕೆಗಳು ಈಡೇರಿಸೋವರೆಗೂ ನಾವು ಕದ್ದಲ್ಲ ಸರ್. ನಾವು ಇವತ್ತು ನಮ್ಮ ನೌಕರರೆಲ್ಲ ಬಂದು ಪ್ರತಿಭಟನೆ ಮಾಡ್ತಾ ಇದೀವಿ. ನಾಳೆ ದಿನ ನಮ್ಮ ಕುಟುಂಬ ಸಮೇತ ಬಂದು ಬೀದಿಗಿಳಿದು ಹೋರಾಟ ಮಾಡ್ತೀವಿ. ನಾವು ಬರೋ ತನಕ ನಮ್ಮ ನ್ಯಾಯವಾದ ಬೇಡಿಕೆಗಳು ಈಡೇರೋ ತನಕ ನಾವು ಪ್ರತಿಭಟನೆ ಮುಷ್ಕರ ಹಮ್ಮಿಕೊಂತೀವಿ, ನಿಲ್ಸಲ್ಲ ಹಮ್ಮಿಕೊಂತೀವಿ ಸರ್.